ಇವತ್ತು ನಮ್ಮ ಕರ್ನಾಟಕ ಜನತೆಗೆ ಏನ್ ಮಾಡಿ ತೋರಿಸ್ಬೇಕಂತದ್ರಿ? ಉತ್ತರ ಕರ್ನಾಟಕದ ಸ್ಪೆಷಲ್ ಮುಟ್ಗಿ ರೊಟ್ಟಿ. ವಾ 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 ವಾ, ನಾ ತಿನ್ ಟೇಸ್ಟ್ ನೋಡ್ಲಿ. ಫಸ್ಟ್ ನೀವು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ, ಅಂದ್ರೆ ಮುಟ್ಗಿ ರೊಟ್ಟಿ ಹೆಂಗ್ ಮಾಡೋದು ಅಂತ ಹೇಳಿ ಡೀಟೇಲ್ ಆಗಿ ಗೊತ್ತಾಗ್ತೈತಿ. ಸ್ಕಿಪ್ ಮಾಡಕ್ ಹೋಗ್ಬೇಡ್ರಪ್ಪ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೈ ತೂತು. ಬಾದಾಮಿ ಬಂಗಾರಿ ಬಾಗಲಕೋಟ ಸಿಂಗಾರಿ, ಇವತ್ ನಾ ನಿಮ್ ಸಲುವಾಗಿ ಮುಟ್ಗಿ ರೊಟ್ಟಿ ಮಾಡಕ್ ಕೊಡಕ್ ಬಂದೇನ್ರಿ. ವಾವ್, ವೆಲ್ಕಮ್ ವೆಲ್ಕಮ್ ಬ್ಯಾಕ್ ರೀ ಶ್ವೇತಾ ಅವ್ರೆ, ಹೆಂಗದ್ರಿ? ಆರಾಮದ ನೋಡ್ರಿ, ನೀವ್ ಹೆಂಗದ್ರಿ? ನಾವಂತೂ ಸೂಪರ್ ಸುಪ್ರೀಂ ಫ್ಯಾಂಟಾಸ್ಟಿಕ್ಲಿ ಅಸ್ಸಮ್ ಅದೇವಿ. ಆಕ್ಚುಲಿ ನೀವು ಬರ್ಗೋರ್ದ ಹಾಡ್ನ್ಯಾಗ ಹೇಳ್ಬಿಟ್ರಿ ಏನ್ ಮಾಡಾಕತ್ತೀರ ಅಂತೇಳಿ. ಮುಟ್ಗಿ ರೊಟ್ಟಿ, ಉತ್ತರ ಕರ್ನಾಟಕದ ಮುಟ್ಗಿ ರೊಟ್ಟಿ ಮಾಡಾತಾನ ಇವತ್ತ. ಬರ್ ಹೆಂಗೈತೆ ಅಂದ್ರೆ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನ ನೋಡೋಣ ಅಂತ. ಜೋಳದ ಹಿಟ್ಟು, ಉಪ್ಪು, ಹಸಿ ಮೆಣಸಿನಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಜೀರಿಗೆ. ಓಕೆ, ಸೊ ಫಸ್ಟಿಗೆ ಏನ್ ಮಾಡ್ತೀರಂಗಿತ್ತ ಅಂದ್ರೆ? ಫಸ್ಟಿಗೆ ಇದನ್ನೆಲ್ಲ ಮಸಾಲಿನ ಕುಟ್ಕೊಂಡು ರೆಡಿ ಮಾಡಿಡ್ಬೇಕ, ಹಂಗಾಗಿ ಕುಟ್ಕೋತೇನೆ. ಓಕೆ, ಏನ್ರಿ ಶ್ವೇತಾ ಅವ್ರೆ ಇವತ್ತು ಸಣ್ಣದ ಒಂದು ಒಳ್ಳ ತಗೊಂಡ್ ಬಂದ್ಬಿಟ್ಟಿರಲ್ಲ? ಹೌದ್ರಿ, ಯಾಕಂದ್ರೆ ಅದ ಕಲ್ಲೊಳಗ್ ಜಜ್ಜಿ ಮಾಡಿದ್ರನ ಟೇಸ್ಟ್, ಹಂಗಾಗಿ ಓಕೆ, ಸೊ ಫುಲ್ ಟ್ರೆಡಿಷನಲ್ ವೇನ್ಯಾಗ ಆಗೋದೈತಿ ಇವತ್ತಿದ. ಕರೆಕ್ಟ್. ಫಸ್ಟಿಗೆ ಎಲ್ಲ ಸಾಮಾನುಗಳನ್ನ ಹಾಕೊಳ್ಳೋಣ. ಒಂದು ಟೇಬಲ್ ಸ್ಪೂನ್ ಅಷ್ಟ ಜೀರಿಗೆ, ಒಂದು ಪೂರ್ತಿ ಬೆಳ್ಳುಳ್ಳಿ, ಅಂದ್ರೆ 10 ರಿಂದ 15 ಎಸಳು ಬೆಳ್ಳುಳ್ಳಿ, ಆಮೇಲೆ ಹಸಿ ಮೆಣಸಿನಕಾಯಿ. ಓಕೆ, ಖಾರ ನೀವು ಎಷ್ಟು ತಿಂತೀರಿ ಅದ್ರ ಮೇಲೆ ಡಿಪೆಂಡ್. ನಾನು ಒಂದು 5-6 ಹಾಕೊಂಡೇನಿ. ಓಕೆ, ಆಮೇಲೆ ನೆಕ್ಸ್ಟ್ ಉಪ್ಪು. ಓಕೆ, ಡೆಡ್ಲಿ ಕಾಂಬಿನೇಷನ್. ಕೊತ್ತಂಬರಿ ಎಲ್ಲ ಹಾಕಿ ಈಗ ಕುಟ್ಕೋತೇನೆ ಫಸ್ಟ್. ಓಕೆ, ಇದು ನೋಡ್ರಿ ಎಲ್ಲ ಕುಟ್ಟಿ ರೆಡಿ ಆಗೈತಿ. ಆಗಲೇ ನಾನು ಕುಟ್ಟಾಕ ತೋರ್ಸೋ ಮುಂದ ಸ್ವಲ್ಪ ಒಂದೊಂದು ಟೇಬಲ್ ಸ್ಪೂನ್ ಹಾಕೊಂಡಿದ್ನಿ. ಆಮೇಲೆ ಏನ್ ಮಾಡಿದ್ನಿ, ಬಟ್ಟಲ್ದಾಗ ಎಷ್ಟು ತಗೊಂಡಿದ್ನಲ್ಲ ನಾನು, ಬೆಳ್ಳುಳ್ಳಿ ಆಗಿರ್ಬೋದು, ಆಮೇಲೆ ಸಾಸಿವೆ ಆಗಿರ್ಬೋದು, ಕೊತ್ತಂಬರಿ, ಮೆಣಸಿನ್ಕಾಯಿ ಎಲ್ಲ ಹಾಕಿ ಕುಟ್ಟಿಟ್ಕೊಂಡೆ, ನಾನು ರೆಡಿ ಮಾಡಿ ಇಟ್ಕೊಂಡೇನಿ ತರಿಯಾಗಿ. ಯಾಕಂದ್ರೆ ಒಮ್ಮೆ ಕುಟ್ಟಾಕದ ಸಣ್ಣದೈತ್ಲ, ಹಂಗಾಗಿ ಇದು ಮಾಡ್ಕೊಂಡಿ. ಈಗೆಲ್ಲ ಕುಟ್ಕೊಂಡ್ ರೆಡಿ ಆಗೈತ್ರಿ, ತರಿಯಾಗಿ ಕುಟ್ಕೊಂಡು ಇಟ್ಕೊಂಡಿನಿ. ರೊಟ್ಟಿ ಮಾಡಾಕ ನಂಗೆ ಒಂದ್ ಸ್ವಲ್ಪ ನೀರ್ ಕಾಸಕ್ ಇಟ್ಬಿಟ್ರಲ್ಲ. ಸರಿ ರೀ ಶ್ವೇತಾ, ನೀರ್ ಕಾಸ್ತೇನಿ. ಓಕೆ, ವಾಸನೆ ಮಾತ್ರ ಘಮ ಘಮ ಮಸ್ತ್ ಬರತೈತಿ. ಮತ್ತ ಇನ್ನೊಂದ್ ಮಾತ, ಇದ್ರ ಜಾಗಕ್ಕ ಅಂದ್ರೆ ಹಸಿ ಮೆಣಸಿನಕಾಯಿ ಜಾಗಕ್ಕ ನೀವು ಒಣ ಖಾರ ಸಹಿತ ಹಾಕೊಂಡ ಹಿಂಗ ಮಸಾಲೆ ರೆಡಿ ಮಾಡಿ ಇಟ್ಕೋಬಹುದು. ಇಲ್ಲ ಅಂದ್ರ ಹಸಿ ಮೆಣಸಿನಕಾಯಿ ಚಟ್ನಿ ಇರ್ತೈತ್ಲ ಮನ್ಯಾಗ, ಹಸಿಕಾಯಿ ಹಾಕೋ ಬದ್ಲಿ ಹಸಿ ಮೆಣಸಿನಕಾಯಿ ಚಟ್ನಿ ಹಾಕೊಂಡು ಸಹಿತ ನೀವು ಮಾಡ್ಕೋಬಹುದು. ಓಕೆ, ರೊಟ್ಟಿಗೆ ಮೇನ್ ಅಂತಂದ್ರ ಫಸ್ಟ್ ಬಿಸಿನೀರ್ ಫುಲ್ ಕುದಿಸಿ ಹಾಕೋಬೇಕ, ಅಂದಾಗ ರೊಟ್ಟಿ ಚಂದಾಗ ಬರ್ತೈತಿ. ಸೊ ಇವತ್ತು ಯಾರ್ಯಾರಿಗೆ ರೊಟ್ಟಿ ಮಾಡಕ್ ಬರಂಗಿಲ್ಲಲ್ರಿ, ರೊಟ್ಟಿ ಮಾಡೋದು ನೋಡಿ ನೀವು ಆರಾಮಾಗಿ ಕಲ್ಕೋಬಹುದು ಈಸಿಯಾಗಿ ಅಲ್ರಿ? ಎಸ್. ಓಕೆ, ಈಗ ನಮ್ಮ ಮಸಾಲಿನೂ ರೆಡಿ ಐತಿ, ನೀರು ಕುದಿಯತೈತಿ, ಕಾಮನ್ಗಿನೂ ಬಂದ ಕುಂತೈತಿ ನೋಡ್ರಿ. ಈಗ ಫಸ್ಟಿಗೆ ನಾನು ಜೋಳದ ಹಿಟ್ಟನ್ನ ಹಾಕೊಳತೇನೆ. ಇದು ಒಂದು 200 ಗ್ರಾಮ್ ತಗೊಂಡೆ ನಾನು. ಬರೀ ಜೋಳದ ಹಿಟ್ಟು ಇದ್ರ ಅಕ್ಕಿ ಹಿಟ್ಟು ಮಿಕ್ಸ್ ಇಲ್ಲಲ್ಲ? ಪ್ಯೂರ್ ಜೋಳದ ಹಿಟ್ಟು. ಓಕೆ, ಸೊ ಇದಕ್ಕೆ ಸೆಂಟ್ರ್ ಒಂದು ಸ್ವಲ್ಪ ತೆಗ್ಗ ತಕ್ಕೋತಾರೆ. ಆ ತೆಗ್ಗದಾಗ ನೀರು ಹಾಕ್ತಾರೆ. ಕುದಿ ನೀರು ರೆಡಿ ಆತ. ಫಸ್ಟ್ 1 ಸ್ಪೂನ್ ಕೊಡ್ರಿ. ಓಕೆ, ಈಗ ನೀರು ಹಾಕೊಳ್ಳೋಣ್ರಿ. ಗ್ಯಾಸ್ ಬಂದ್ ಮಾಡ್ರಿ. ನೀರು ಇದಕ್ಕೆ ಎಷ್ಟು ಬೇಕಾಗಿಲ್ಲ ಅಷ್ಟ ಹಾಕ್ರಿ. ಫುಲ್ ಕೊತ ಕುದಿಯತೈತಿ ನೋಡ್ರಿ. ಸಾಕು, ಇಷ್ಟು ನೀರಾದ್ರೆ ಸಾಕು. ಇನ್ ಸೈಡ್ ಇಟ್ಬಿಡ್ತೇನೆ ನೀರಿಂದು. ಸೊ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋತೇನೆ ನೀರೊಳಗಿಂದ, ಯಾಕಂದ್ರೆ ಬಿಸಿದ್ರ ಕೈ ಹಾಕಕ್ ಆಗಂಗಿಲ್ಲ. ಹೌದು, ಕರೆಕ್ಟ್. ಇದೀಗ ಜಿಗುಟ ಕಲಸ್ಕೊತೇನ್ರಿ. ಈಗ ಬಿಸಿನೀರ್ ಹಾಕಂದ್ರು ಕಲಸಿದ್ದಾತ. ಈಗ ಪೂರ್ತಿ ಇದನ್ನ ನಾದ್ಕೋಬೇಕು ಚರ. ಎಕ್ಸ್ಟ್ರಾ ಬ್ಯಾಡ್ ಆಗಿದ್ದ ಹಿಟ್ಟನ್ನ ಹಚ್ಚಾಕ್ ತಕೊಳತ್ತೇನೆ. ಅದ ಸ್ವಲ್ಪ ಹಿಟ್ಟು ನಮ್ಗೆ ಎಷ್ಟು ಬೇಕು ಅಷ್ಟ ತಗೊಂಡ್ಬಿಟ್ರೆ ಇದು ನೀರು ಒಡೆದ ಹೊರಗೆ ಬಂದ್ಬಿಡ್ತೇನೆ, ಹಂಗಾಗಿ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿರ್ತೇನೆ. ಓಕೆ, ರೊಟ್ಟಿ ಮಾಡೋರಿಗೆ, ರೊಟ್ಟಿ ಕಲ್ಕೊಳ್ಳೋರಿಗೆ ಇದೊಂದು ಟಿಪ್ಸ್. ಭಾಳ ಮಂದಿಗೆ ರೊಟ್ಟಿ ಬರಂಗೇನೆ ಇಲ್ಲ, ನನಗೆ ಗುರ್ತಿದ್ದೈತಿ. ಏನಿಲ್ಲ, ಭಾಳ ಸಿಂಪಲ್ ಐತಿ, ಈಸಿ ಆಗೈತಿ, ತೋರ್ಸಾತೈತಿ ಸ್ಟೆಪ್ ಬೈ ಸ್ಟೆಪ್. ನೋಡ್ರಿ, ವಿಡಿಯೋ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಸ್ಕಿಪ್ ಮಾಡಿದ್ರೆ ನಿಮ್ಗೆ ಏನೂ ತಿಳಿಯಂಗಿಲ್ಲ. ಸ್ವಲ್ಪ ತಣ್ಣೀರು ಹಾಕೊಂಡು ನಾದ್ಕೋಬೇಕಾ, ಬಿಸಿ ಭಾಳ ಇರ್ತೈತೆ ಅಂದ್ರೆ. ನೋಡ್ರಿ, ಅವ್ರ ಕೈ ಯಾವ ರೀತಿ ಯೂಸ್ ಮಾಡಾಕತ್ತಾರ ಅನ್ನೋದನ್ನ ಸ್ವಲ್ಪ ನೋಡ್ಕೋರಿ ಲಕ್ಷ ಕೊಟ್ಟು. ನಾನು ನಿಮ್ಗೆ ಕ್ಲೋಸಪ್ ಶಾಟ್ನಾಗ ತೋರ್ಸಾತೀನಿ ಅವ್ರ ಹಿಟ್ಟನ್ನ ಯಾವ ರೀತಿ ನಾದ್ಕೊಳಕತ್ತಾರ ಅಂತ ಕ್ಲಿಯರ್ ಆಗಿ ಚಂದಾಗಿ ಡೀಟೇಲ್ ಆಗಿ ನೋಡ್ಕೋರಿ. ನೋಡ್ರಿ, ಆಗಲ್ಲೇ ಪೂರ್ತಿ ಕೈಗೆಲ್ಲ ಹತ್ತಿತ್ತ. ಈಗ ಎಷ್ಟು ಚಂದ ಕೈ ಸೈಜ್ ಸ್ವಚ್ಛ ಆತ. ಸೊ ಈಗ ಹಿಟ್ಟು ರೆಡಿ ಆತ. ತೆವಿ ಕಾಸಕ್ಕೆ ಇಟ್ಬಿಡ್ತೀರಿ. ಎಸ್ ಶ್ವೇತಾ ಅವ್ರ, ತೆವಿ ಅಂತರೂ ಕಾಯತೈತಿ. ನಿಮ್ದಿಲ್ಲಿ ರೊಟ್ಟಿ ಹಿಟ್ಟು ರೆಡಿ ಆಗೈತಿ. ಅದನ್ನೇನು ಕಾಮನ್ಗೆ ದಂಡಿಗೆ ಹಂಗಿಟ್ಟರಿ? ಅಂದ್ರೆ ಇಲ್ಲಿ ಕೆಳಗೆ ಇಟ್ಕೊಂಡ್ರೆ ಬಿಡಾಕ ಹಂಗಿಲ್ಲ ಅಂತ. ಓಕೆ.
ಸೊ ನಾರ್ಮಲಿ ನಾವು ರೊಟ್ಟಿಗೆ ಎಷ್ಟೇ ಇದ್ರ ಅರ್ಧ ತಗೋತೆ ಇದ್ರಾಗ 2 ಆಕೈತಿ ಹಿಂಗ ಹೌದಿಲ್ರಿ 2 ರೊಟ್ಟಿ ಆಗುವಲ್ಲೇ 1 ರೊಟ್ಟಿ ಮಾಡೋದ ಹಂಚು ಪೂರ್ತಿ ಫುಲ್ ಬಿಸಿ ಆಗ್ಬೇಕದು ಸೊ ಫುಲ್ ಜೋರ್ ಇಟ್ಟೇನೆ ಮತ್ತೆ ಇದನ್ನ ನಾನ್ ಸ್ಟಿಕ್ ನಾಗ ಮಾಡಕ್ ಹೋಗ್ಬೇಡ್ರಿ ಹಂಚನ್ಯಾಗ ಮಾಡಬೇಕು ಇದನ್ನ ಓಕೆ ಸ್ಟಾರ್ಟ್ ಮಾಡೋಣ್ರಿ ಬಡೀರಿ ಒಣ ಹಿಟ್ಟು ಹಾಕೋಬೇಕಾ ಜೋಳದ ಹಿಟ್ಟು ಮ್ಯೂಸಿಕ್ ಬರ್ತೈತಿ ಎಲ್ಲರೂ ಡಾನ್ಸ್ ಮಾಡ್ರಿ ಈಗ ಶ್ವೇತಾ ಅವ್ರ ಈ ರೆಸಿಪಿ ನೀವ್ ಎಲ್ಲಿ ಕಲ್ತೇರಿ ಇದ ನಾ ಸಣ್ಣಕ್ಕಿದ್ದಾಗ ನಮ್ಮ ಮಮ್ಮಿ ಮಾಡ್ತಿದ್ರ ಆಮೇಲೆ ಇಲ್ಲಿ ಬಂದಿಂದ ನಿಮ್ಮ ಮಮ್ಮಿನೂ ಮಾಡ್ತಿದ್ರ ನಾವು ಸಣ್ಣವರಿದ್ದಾಗೆಲ್ಲ ನಮ್ಮ ಮಮ್ಮಿ ರೊಟ್ಟಿ ಮಾಡಾಕತ್ರ ಅಂದ್ರ ಅಲ್ಲೇ ಕುಂದಿರ್ತಿದ್ ಮಮ್ಮಿ ಮುಟ್ಕಿ ರೊಟ್ಟಿ ಲಾಸ್ಟ್ ಎಂಡಿಗೆ ಮಾಡ್ತಿದ್ರ ಅದನ್ನವ್ರು ತಡಿ ಅಲ್ಲಿ ಮಟ ಕುಂದರ ಸುಮ್ಮಿರ ಆಮೇಲೆ ಹಿಂಗ ರೊಟ್ಟಿ ಮುಗಿದ್ಮೇಲೆ ಲಾಸ್ಟ್ 1 ರೊಟ್ಟಿ ಇರ್ತಿದ್ಲ ಅದ್ ಮಾಡ್ಕೊಡ್ ದಪ್ಪಂದ್ ಮಾಡ್ಕೊಡ್ತೇವೆ ಅಂತ ಹೇಳಿ ಮಾಡಿ ಮುಟ್ಗಿ ರೊಟ್ಟಿ ಮಾಡ್ಕೊಟ್ಬಿಟ್ರ ರೊಟ್ಟಿ ತುಂಬಾ ತಿಂದಿದ್ದೆ ಅಮೃತ ಆಮೇಲೆ ನಾನು ಇಲ್ಲಿ ಬಂದಿಂದ ನಮ್ ಸ್ಪರ್ಶ ಪ್ರೆಗ್ನೆಂಟ್ ಇದ್ದಾಗ ಪಲ್ಯ ಅದು ತಿನ್ನಕ್ ಹಾಕಿದ್ದಿಲ್ಲ ನಂಗ ನೋಡಿದ್ರ ಒಂಥರ ಅಂದ್ ಕೂಡ್ಲೆ ದಿನ ಬರೀ ಮುಟ್ಗಿ ರೊಟ್ಟಿನ ತಿಂದಿದ್ನಿ ನಾ ಅವಾಗ ಅದಕ್ಕೆ ನನ್ನ ಮಗಳು ಈಗಾದ್ರೂ ಬರೀ ಖಾರ ಕೇಳ್ತಾ ಊಟಕ್ಕೆ ದಿನ ಮುಟ್ಗಿ ರೊಟ್ಟಿ ಓಕೆ ರೊಟ್ಟಿ ಅಂತೂ ರೆಡಿ ಆತ್ರಿ ನೋಡಿ ಎಲ್ಲೂ ಸಹಿತ ಹರಿದಿಲ್ಲ ಆಗಿಲ್ಲ ಈಗ ಈಚೆ ಕಡೆ ಹಾಕೋತೀರಿ ನಮ್ದು ತೆವಿ ಅಂತೂ ಕಾದೈತಿ ಹಾಕೊಂಡ್ರಿ ರೊಟ್ಟಿ ಮಾಡ್ಬೇಕಾದ್ರೆ ಏನ್ ಕೆಳಗೆ ನೀರದು ಹಚ್ಚಂಗಿಲ್ಲ ಇಲ್ಲ ಮ್ಯಾಲ ಹಚ್ಚೋದಷ್ಟೇ ಮೇಲ್ಗಡೆ ಚಂದಾಗ ನೀರ್ ಹಚ್ಕೋಬೇಕು ಓಕೆ ರೊಟ್ಟಿ ಮಾಡ್ಬೇಕಾದ್ರೆ ಭಾಳ ಹುಷಾರ್ ಮಾಡ್ರಿ ಯಾಕಂದ್ರೆ ದಂಡಿ ಹಿಂಗ್ ಮ್ಯಾಲ ಇರ್ತೈತಿ ಕೈ ಸುಟ್ಟ ಬಿಡ್ತೈತಿ ಹೆಣ್ಮಕ್ಳು ಬಿ ಕೇರ್ಫುಲ್ ಓಕೆ ಫುಲ್ ಎಲ್ಲ ಕಡೆ ನೀರ್ ಹಚ್ಕೊಂಡಿದ್ದಾತ ಒಂದ್ 2 ಸೆಕೆಂಡ್ ಬಿಡ್ಬೇಕು ಇದನ್ನ ನೀರ್ ಹಚ್ಚಿದ ಕೂಡಲೇ ಅದ್ ನೀರ್ ಒಣಗೋ ಮಟ ಸ್ವಲ್ಪ ಒಣಗೋ ಮಟ ಪೂರ್ತಿನೂ ಒಣಗಬಾರ್ದ ಒಂದ್ ರೇಂಜಿಗೆ ಇಷ್ಟ ಆಗೈತಲ್ರಿ ಇಷ್ಟ ಆದ್ರೆ ಸಾಕ ಟರ್ನ್ ಮಾಡ್ಕೊತೇನೆ ಈಗ ಇನ್ನು ಹಸಿ ಬಿಸಿ ಕೈ ಹಂಗ ಹಿಡಿತಿಯಲ್ಲ ಮಾತಾಡಕ್ ಬರೋತ್ ನನಗೆ ಬಿಸಿ ಹಂಚನ್ನ ಹಸಿ ಕೈಲೇ ಹಿಡಿತಿಲ್ಲ ಅನ್ನತನ್ನ ಈಗ ಇದ ಬೇಯ್ಬೇಕಷ್ಟ ಈಗ ಮತ್ತೆ ನೀರ್ ಹಚ್ಚಂಗಿಲ್ಲ ಇಷ್ಟ ಆದ್ರೆ ರೊಟ್ಟಿ ರೆಡಿ ಆಕೈತಿ ಇನ್ನೇನಿಲ್ಲ ಈಗ ಮಸಾಲೆ ಹಾಕೊಂಡು ಕುಟ್ಕೊಳ್ಳೋದ ರೆಡಿ ಮಾಡಿ ತೋರಿಸ್ತೇನೆ ನಿಮ್ಗೆ ಇದನ್ನ ಬೇಯಿಸ್ಕೊಂಡು ಬಾಯಾಗ ಜೊಲ್ಲ ತಟಕ್ 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 ಅಂತ ಸ್ವರಾಕತ್ತ ಬಿಟ್ಟೈತಿ ಯಾಕಂದ್ರೆ ಇದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೀ ಇದ್ರ ಮುಂದೆ ನೀವು ಪಿಜ್ಜಾ ಬರ್ಗರ್ ಎಲ್ಲ ಹಾಳು ಮುಳು ಮಣ್ಣ ಅದ ಹೊಳಸ್ತೀನಿ ನೋಡ್ರಿ ಈಗ ಇವು ರೊಟ್ಟಿ ಉಬ್ಬಂಗಿಲ್ಲ ಅನ್ಸತ್ತ ಉಪ್ತಲ್ಲ ವಾವ್ ಶ್ವೇತಾ ನೀ ಅಡ್ದಾಗ ಹಿಂಗ ಉಬ್ಬಿದ್ದಿ ನೋಡ್ಲೆ ನೋಡ್ರಿ ಎಷ್ಟು ಚಂದ ಉಪ್ತ ವಾ ಕ್ಯಾ ಬಾತ್ ಇದೀಗ ರೆಡಿ ಆಗಿದ್ದ ಡೈರೆಕ್ಟ್ ಕಾಮನ್ಗಿಗೆ ಓಕೆ ತಣ್ಣಗೆ ಹಾಕ್ಬಾರ್ದು ಮುಟ್ಗಿ ರೊಟ್ಟಿ ಅಂದ್ರೆ ಬಿಸಿದ ಮಾಡ್ಬೇಕದ್ನ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟ ಖಾರ ನೀವು ಜಾಸ್ತಿ ತಿನ್ನೋರಿದ್ದೆ ಅಂದ್ರೆ ಜಾಸ್ತಿ ಹಾಕೋಬಹುದ ನೋ ಪ್ರಾಬ್ಲಮ್ ಖಾರ ಅಂದ್ರೆ ಅದು ಮಾಡ್ಕೊಂಡಿಟ್ಟಂತ ಮಸಾಲೆ ಇದು ಎಣ್ಣೆ ಇಲ್ಲಾಂದ್ರೆ ನೀವು ಬೇಕಂದ್ರೆ ತುಪ್ಪ ತಿನ್ನೋರು ಇಷ್ಟಪಡ್ತಿದ್ರೆ ತುಪ್ಪನೂ ಹಾಕೋಬಹುದು ಆಗ ಇಂಗ್ರೀಡಿಯೆಂಟ್ಸ್ನಾಗ ಎಣ್ಣೆ ತೋರಿಸ್ಲಿಲ್ಲಲ್ರಿ ಮೇಡಮ್ ನೀವು ನೆನ್ಪಾರಿ ಇಂಥ ಕೆಲಸ ಮಾಡ್ತಾರೆ ಅವ್ರು ಒಂದು ಸ್ವಲ್ಪ ಉಪ್ಪು 1 ಚಿಟಿಕೆ ಉಪ್ಪು ಯಾಕಂದ್ರೆ ಆಗ ಖಾರದಾಗೂ ಉಪ್ಪು ಹಾಕೇನೆ ನಾನು 1 ಚಿಟಿಕೆ ಉಪ್ಪು ಓಕೆ ಈಗ ಇದನ್ನ ಇಷ್ಟು ಬಿಸಿದ ಹೆಂಗೆ ಹಿಡಿತೇವು ಗ್ಯಾಸ್ ಆಫ್ ಮಾಡಿದಾನೆ ಎಲ್ಲ ಕಡೆ ಸವರ್ಕೊಳ್ಳೋದು ಕೈಲೇ ಮಾಡ್ತಾರೆ ಇದನ್ನ ನಂಗೆ ಬಿಸಿದ ಇದಾಗೋಲ್ತ ಅಂದ್ಕೂಡ್ಲೆ ನಾ ಜಜ್ಜಾತೇನೆ ಜಜ್ಜರ್ ನಡೀತೈತೆ ನಮ್ಮ ಮಮ್ಮಿ ಜಜ್ಜೆ ಮಾಡ್ತಾರೆ ಬಿಡ ಇನ್ನು ಒಬ್ಬೊಬ್ರು ಹಂಗ ಕೈಲೇನ್ ಹಾಕ್ತಾರ ಅದನ್ನ ಹೌದು ಮಸ್ತ್ ಆಕೈತದ ಬಿಸಿ ರೊಟ್ಟಿ ಅದ್ರಾಗ ಮಸಾಲೆ ವಾಸನಿ ಘಮ ಅನ್ನಕತ್ತೈತ್ರಪ್ಪ ಯಾವಾಗ ತಿಂದೇನೋ ಸೈತ ಲಘು ಕೊಡ ಓಕೆ ರೆಡಿ ಆಯ್ತು ನೋಡ್ರಿ ವಾ ಈಗ ಸರ್ವ್ ಮಾಡಿ ಕೊಡ್ತೇನೆ ನೀವು ಅಲ್ಲಿ ಮಠ ಹೋಗಿ ರೀಕ್ಯಾಪ್ ನೋಡ್ಕೊಂಬರ್ರಿ Recap is only just to remind the cooking process. So do not directly watch the recap. Hope you watched the full video. ನೀವು ಮನಿ ಒಳಗ ಉತ್ತರ ಕರ್ನಾಟಕದ ಸ್ಪೆಷಲ್ ಮುಟ್ಗಿ ರೊಟ್ಟಿ ಮಾಡ್ಬೇಕಂತಂದ್ರೇನ ಮತ್ತೆ ಯಾಕೆ ತಡ ಮಾಡತ್ತೀರಿ ಬಡ ಪೆನ್ನ ಪೇಪರ್ ತಗೊಂಡ್ ರೆಡಿ ಆಗ್ರಿ ಹೆಂಗ್ ಮಾಡುದು ಮತ್ತು ಅದಕ್ಕೆ ಏನೇನ್ ಸಾಮಗ್ರಿಗಳು ಬೇಕಂತ ಹೇಳ್ಕೊಡ್ತೀನಿ. ಜೋಳದ ಹಿಟ್ಟು 1 ಬೌಲ್, ಹಸಿಮೆಣಸಿನಕಾಯಿ 5 ರಿಂದ 6, ಕೊತ್ತಂಬರಿ 1 ಹಿಡಿಯಷ್ಟು, ಬೆಳ್ಳುಳ್ಳಿ 10 ರಿಂದ 12, ಜೀರಿಗೆ 2 ಟೇಬಲ್ ಸ್ಪೂನ್, ಅಡುಗೆ ಎಣ್ಣೆ ಅಥವಾ ತುಪ್ಪ 1 ಟೇಬಲ್
ಸ್ಪೂನ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಒಂದು ಕಲ್ಲಿನ ಕುಟಾಣಿ ತಗೋರಿ, ಅದ್ರೊಳಗ ಜೀರಿಗೆ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಉಪ್ಪು ಮತ್ತು ಕೊತ್ತಂಬರಿ ಹಾಕಿ ಚಂದಗ ತರಿತರಿಯಾಗಿ ಕುಟ್ಕೊಂಡ್ರ ಮಸಾಲೆ ರೆಡಿ ಆಕೈತ್ ನೋಡ್ರಿ. ಈಗ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಬಾಂಡಿ ಒಳಗ ನೀರ್ ಹಾಕೊಂಡು ಚಂದಗ ಕುದಿಸ್ಕೊರಿ. ಒಂದ್ ಕಾಮನ್ ಗಿ ಒಳಗ ಒಂದು ಬೌಲ್ ಜೋಳದ ಹಿಟ್ಟು ಹಾಕಿ ಅದ್ರ ನಡಕ ಹೊಂಡದಂಗ್ ಮಾಡ್ಕೊಂಡು ಬಿಸಿ ನೀರನ್ನ ಹಾಕಿ ನಾವು ಸ್ಕ್ರೀನ್ ಒಳಗ್ ತೋರಿಸ್ದಂಗ ಜಿಗಟ್ ಕಲಸ್ಕೊಂಡು ಹಿಟ್ಟನ್ನ ಚಂದಗ ನಾದ್ಕೋರಿ. ಈಗ ಮತ್ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಅದ್ರ ಮೇಲೆ ಒಂದು ತೆವಿ ಅಥವಾ ರೊಟ್ಟಿ ಹಂಚ ಇಟ್ಕೋರಿ. ತೆವಿ ಕಾಯು ಮಟ ರೊಟ್ಟಿ ಮಾಡೋಣಂತ 2 ರೊಟ್ಟಿ ಆಗುವಷ್ಟ ಹಿಟ್ಟನ್ನ ತಗೊಂಡು ರೊಟ್ಟಿನ ದಪ್ಪಗ ಬಡ್ಕೋರಿ. ಕಾದ ಹಂಚಿನ ಮೇಲೆ ರೊಟ್ಟಿ ಹಾಕೊಂಡು ಅದಕ್ಕ ಚಂದಗ ನೀರ್ ಹಚ್ಚಿ 2 ಸೈಡ್ ಬೇಯಿಸ್ಕೋರಿ. ರೊಟ್ಟಿ ಹೆಂಗ್ ಬೇಯ್ಬೇಕಂದ್ರ ಅದು ಸ್ಕ್ರೀನ್ ಒಳಗ್ ತೋರಿಸ್ದಂಗ ಉಬ್ಬಬೇಕು ನೋಡ್ರಿ. ಉಬ್ಬಿರೋ ರೊಟ್ಟಿನ ಪಟ್ ಅಂತ ವಾಪಸ್ ಕಾಮನ್ ಗಿ ಒಳಗ್ ಹಾಕಿ ಅದ್ರ ಮೇಲೆ ರೆಡಿ ಮಾಡಿಟ್ಟಿರೋ ಮಸಾಲಿ ಮತ್ತ ಉಪ್ಪು, ಅಡುಗೆ ಎಣ್ಣೆ ಅಥವಾ ತುಪ್ಪ ಹಾಕಿ ಚಂದಗ ಕುಟ್ಟಿ ನಾದ್ಕೊಂಡ್ರ ಮುಟ್ಗಿ ರೊಟ್ಟಿ ರೆಡಿ ಆತ್ ನೋಡ್ರಿ. ಬಿಸಿ ಬಿಸಿ ಇರುವಾಗ ತಿನ್ರಿ ಅಂದ್ರ ಅದ್ರ ಮಜಾನ ಬೇರೆ ನೋಡ್ರಿಪ್ಪ. ತಗೋರಿ ಉತ್ತರ ಕರ್ನಾಟಕದ ಸ್ಪೆಷಲ್ ಮುಟ್ಗಿ ರೊಟ್ಟಿ. ವಾ ಸ್ಪೆಷಲ್ ಆಗಿ ನಮ್ಮ ಟ್ರೆಡಿಷ್ನಲ್ ವೇ ಒಳಗೆ ನಮ್ಮ ಶ್ವೇತಾ ಅವ್ರು ಕುಡಿಕೆ ಒಳಗೆ ಹಾಕಿಕೊಟ್ರೆ ಇನ್ನೂ ಬಿಸಿ ಅದಾವ. ಶೂಟಿಂಗ್ ಮಾಡ್ಕೊಂಡು ಮುಂದೂ ಬಿಸಿ ಬಿಸಿ ಎಷ್ಟು ಮೆತ್ತಗ. ವಾವ್, ಅಜ್ಜ ಅಜ್ಜಿಗಳಿಗಂತೂ ರೊಟ್ಟಿ ತಿನ್ನಕ್ಕಾಗಲ್ದವ್ರಿಗೆ ಭಾರಿ ಅದ್ಭುತ. ತಗೋರಿ ಶ್ವೇತಾ ಅವ್ರು ನೀವು ತಿನ್ರಿ, ಟೇಸ್ಟ್ ಮಾಡ್ರಿ. ಅಲ್ಟಿಮೇಟ್. ಏನು ರೀ ಶ್ವೇತಾ, ಏನು ನಿಮ್ಮ ಕೈ ಚಳಕ ಅಂತೇನೆ. ಅದ್ಭುತ. ಇದು ಉತ್ತರ ಕರ್ನಾಟಕದಾಗ ಮನ್ಯಾಗ ಆಗುವಂಥ ಅಡಿಗಿದೆ. ಲಾಸ್ಟಕ್ಕೆ ರೊಟ್ಟಿ ಮುಗ್ಯಾಕೆ ಬಂದ ಕೂಡಲೇ ಒಂದು ಮುಟ್ಗಿ ರೊಟ್ಟಿ ಬೇಕಾ. ಆದ್ರೆ ನೀವು ಬೆಂಗಳೂರು ಸೈಡ್ದವರು ಬೇರೆ ಕಡೆದವ್ರು ನೋಡ್ತಿರ್ತಾರಲ್ಲ, ನಿಮಗೆ ಗೊತ್ತಿರಂಗಿಲ್ಲ. ಸೊ ನಿಮ್ಮ ಸಲುವಾಗಿ ಇದು ಜಾಸ್ತಿ ಡೆಡಿಕೇಟೆಡ್ ವಿಡಿಯೋ. ದಯವಿಟ್ಟು ಇದನ್ನು ಮನ್ಯಾಗ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಅಜ್ಜ ಅಜ್ಜಿಗಳು ಇದ್ರಂದ್ರು ದಿವಸ ಇದನ್ನ ಮಾಡಿಕೊಡಂತ ಹೇಳ್ತಾರೆ. ಆಮೇಲೆ ನಿಮ್ಗೆ ಸಣ್ಣ ಹುಡುಗರಿಗೇನು ಇಷ್ಟ ಆಕೈತಿ. ಡಬ್ಬ್ಯಾಗೂ ಕಟ್ ಕಳಿಸ್ಬೋದು. ಖರೆ ಆದಷ್ಟು ಬಿಸಿ ಇದ್ದಾಗ ತಿಂದ್ರನ ಭಾಳ ಚಲೋ ಟೇಸ್ಟ್ ಆಗ್ತೈತಿ. ಟೇಸ್ಟ್ ಆಗ್ತೈತಿ. ಬಾಯಿ ಹೊಳವಲ್ತಿ, ನಾಲ್ಗೆ ಆಗತೈತಿ. ಇವತ್ತಿನ ಎಪಿಸೋಡ್ ಅಂತೂ ನೋಡಿದ್ರೆ ನೀವು, ನಾನು ಇವ್ರಿಗೆ ಮುಟ್ಗಿ ರೊಟ್ಟಿನ ಮಾಡಿ ತೋರಿಸಿದೆ. ಟೇಸ್ಟ್ ಅಂತೂ ಚಲೋ ಆಗಿತ್ತ. ನೀವು ಒಂದ್ಸಲ ಮನೆ ಒಳಗೆ ಟ್ರೈ ಮಾಡಿ ಕಮೆಂಟ್ ಹಾಕಿ ಹೇಳ್ರಿ ಹೆಂಗಾಗಿತ್ತು ಅನ್ನೋದನ್ನು. ಇವತ್ತಿನ ಎಪಿಸೋಡ್ ಅಂತೂ ನೋಡಿದ್ರೆ ನೀವು ಹೆಂಗೆ ಅನಿಸ್ತು ನಿಮ್ಗೆ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ. ನೀವು ಯಾರ ನಮ್ಮ ಕುಕಿಂಗ್ ಚಾನಲ್ಗೆ ಬಂದ ಭಾಗವಹಿಸಬೇಕು ಅನ್ನೋ ಆಸಕ್ತಿ ನಿಮ್ಗೆ ಏನಾದರೂ ಇತ್ತಂದ್ರೆ ನಾನು ಕೆಳಗಡೆ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಇಲ್ಲ ಅಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಐಡಿಗಳದಾವ, ಟಾಪ್ ಟು ಶ್ವೇತಾ ಪವನ್ ಬೆಳಗಾವಿ ಚಿಟೇಕ್ ಆಯ್ತು, ಅಲ್ಲಿ ಹೋಗಿನೂ ಸಹಿತ ನೀವು ಮೆಸೇಜನ್ನು ಮಾಡ್ಬೋದು. ಮತ್ತೊಂದು ಎಪಿಸೋಡ್ ಆಗ ಮತ್ತೊಂದು ಅತಿಥಿ ಜೊತೆ ಸಿಗೋಣಂತ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ. ಲವ್ ಯು ಆಲ್. ಬೈ, ಟೇಕ್ ಕೇರ್.